ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೇಘಾ ಹರ್ಷ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ತುಂಬಾ ದಿನ ಆಗಿತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿ. ಹಾಗೆ ಹೇಗಿದೆ ನಮ್ಮ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಹೇಗೆ ಬಂದಿದೆ ಅಂತ ಹೇಳಿ. ನಮ್ಮಮ್ಮ ಯಾವಾಗಲೂ ಹೇಳೋರು ಚಿಕ್ಕದಾಗ ಹಾಕ್ತಿರೋ ರಂಗೋಲಿನ ಅಂತ ಹೇಳಿ. ಅದಕ್ಕೆ ಈ ಸಲ ಗೌರಿ ಹಬ್ಬಕ್ಕೆ ತುಂಬಾ ದೊಡ್ಡದಾಗ ಹಾಕೋಣ ಅಂತ ಹೇಳಿ ಹಾಕಿದ್ವಿ. ಹೇಳ್ತಾ ಇದ್ರು ಆ ಥರ ತೀರಾ ಚಿಕ್ಕದಾಗ ಹಾಕ್ತೀರಾ ಇಲ್ಲ ಅಂದ್ರೆ ಈ ಥರ ದೊಡ್ಡದಾಗ ಹಾಕ್ತೀರಾ ಅಂತ ಹೇಳಿ. ಈ ಸಲ ಗೌರಿ ಹಬ್ಬಕ್ಕೆ ನಾನು ನನ್ನ ಅಮ್ಮನ ಮನೇಲಿದ್ದೆ. ಯಾಕೆ ಅಂತ ಅಂದರೆ ನನ್ನ ತಮ್ಮನ ಮದುವೆ ಆದಮೇಲೆ ಇದು ಅವ್ರಿಗೆ ಫಸ್ಟ್ ಗೌರಿ ಹಬ್ಬ. ಹಾಗಾಗಿ ನನ್ನ ತಮ್ಮನ ವೈಫ್ ತವ್ರ ಮನೆಯಿಂದ ಬಾಗಿನ ತರ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ ಅಲ್ವಾ, ಹಾಗಾಗಿ ಅಮ್ಮ 2 ದಿನ ಮುಂಚೆನೇ ಕರೆಸ್ಕೊಂಡಿದ್ರು. ನನ್ನ ಮದುವೆಗೂ ಮೊದಲು ನಾನೇನೇ ಪೂಜೆ ಮಾಡ್ತಾ ಇದ್ದು. ಅಮ್ಮ ಎಲ್ಲ ಕ್ಲೀನ್ ಮಾಡಿಕೊಡೋರು, ನಾನು ಪೂಜೆ ಮಾಡ್ತಾ ಇದ್ದೆ. ನನ್ನ ಮದುವೆ ಆಗೋದ್ಮೇಲೆ ಆಲ್ಮೋಸ್ಟ್ ಒಂದು 4-5 ಇಯರ್ಸಿಂದ ಅಮ್ಮನೇ ಪೂಜೆ ಮಾಡ್ತಾ ಇರೋದು. ಇದು ಫಸ್ಟ್ ಟೈಮ್ ಇವ್ರು ಪೂಜೆ ಮಾಡ್ತಾ ಇರೋದು, ನನ್ನ ತಮ್ಮನ ವೈಫ್ ಪೂಜೆ ಮಾಡ್ತಾ ಇರೋದು. ಇದು ಅವ್ರಿಗೆ ಮೊದಲನೇ ಗೌರಿ ಹಬ್ಬ ಆಗಿರೋದ್ರಿಂದ ಅವ್ರ ಕೈಲೇ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಎಲ್ಲ ಪೂಜೆನೂ ಅವ್ರ ಹತ್ರನೇ ಮಾಡಿಸ್ತಾ ಇದ್ವಿ. ನಮ್ಮ ಕಡೆ ಎಲ್ಲ ಎಲ್ಲರ ಮನೇಲೂ ಬಾಗಿಲಿಗೆನೆ ಕಳಸನ ಹೂಡಿ ಪೂಜೆ ಮಾಡ್ತಾರೆ, ಗೌರಿ ಪೂಜೆ ಅಂತ ಹೇಳಿ. ಬಟ್ ನಾವಿವತ್ತು ಬಾಗಿನ ಇರೋದ್ರಿಂದ ಒಳಗಡೆನೆ ಪೂಜೆ ಮಾಡೋಣ ಅಂತ ಹೇಳಿ, ಮತ್ತೆ ಎತ್ತಿ ಇಡೋದೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ಜಸ್ಟ್ ಇವಾಗ ಬಾಗಿಲು ಪೂಜೆನ ಮಾತ್ರ ಮಾಡ್ತಾ ಇದ್ವಿ. ಇವಾಗ ಬಾಗಿಲು ಪೂಜೆನೆಲ್ಲ ಮುಗಿಸ್ಕೊಂಡು ಅವ್ರ ತವ್ರ ಮನೆಯಿಂದ ಬಾಗಿನ ತಗೊಂಡು ಬರೋ ಅಷ್ಟರಲ್ಲಿ ನಾವು ಗೌರಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೋಬೇಕು. ಒಂದೊಂದು ಕಡೆ ಒಂದೊಂದು ರೀತಿ ಗೌರಿ ಪೂಜೆನ ಮಾಡ್ತಾರೆ. ಕೆಲವರು ನೀರು ತುಂಬಿಸಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಕಡೆ ಎಲ್ಲ ಗೌರಿ ಪೂಜೆನ ಹೇಗೆ ಮಾಡ್ತೀರಾ ಅಂತ ಹೇಳಿ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಬಾಗಿಲು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಫಸ್ಟ್ ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ ಒಳಗೆ ಹೋದ್ವಿ. ತಿಂಡಿದೇನು ಕ್ಲಿಪ್ಸ್ ಯಾವುದು ತೊಗೊಳ್ಳಿಲ್ಲ. ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಮಾಡಿ ಅಡುಗೆ ಮಾಡೋದಕ್ಕೆಲ್ಲ. ನಂತರ ನಾವು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಬಂದ್ವಿ. ಸೀರೆ ಉಡ್ಸೋದು ಯಾವುದನ್ನು ವಿಡಿಯೋ ಕ್ಲಿಪ್ಸ್ ತೊಗೊಳೋದಕ್ಕಾಗಲಿಲ್ಲ. ಸ್ವಲ್ಪ ಅರ್ಜೆಂಟಲ್ಲೇ ಮಾಡಬೇಕಾಗಿ ಬಂತು. ಆಲ್ಮೋಸ್ಟ್ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಗೌರಿಗೆ ಹೇಗೆ ಸೀರೆ ಉಡ್ಸೋದು ಕಳ್ಸೋಕ್ಕೆ ಅನ್ನೋದನ್ನು. ಹಾಗಾಗಿ ಅದನ್ನೇನು ಅಪ್ಲೋಡ್ ಮಾಡೋದಕ್ಕೆ ಹೋಗಲಿಲ್ಲ. ಮತ್ತೆ ಎಲ್ಲರೂ ತಿಂಡಿ ಮುಗಿಸ್ಕೊಂಡೇ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಅವ್ರು ಕೂಡ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಶುಕ್ರವಾರ ಆಗಿರೋದ್ರಿಂದ 10:30ಇಂದ 12 ಗಂಟೆವರೆಗೂ ರಾಹುಕಾಲ ಇರೋದ್ರಿಂದ 12 ಗಂಟೆ ಮೇಲೇನೆ ಪೂಜೆ ಮಾಡೋಣ ಅಂತ ಹೇಳಿ 12 ಗಂಟೆ ನಂತರನೇ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ಪೂಜೆಗೆ ತುಂಬ ಜನ ರಿಲೇಟಿವ್ಸ್ನೇನು ಕರೆದಿರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಸೇರಿ ಒಂದು 20 to 30 ಮೆಂಬರ್ಸ್ ಆಗಿದ್ವಿ ಅಷ್ಟೇ. ಈ ಬಾಗಿನ ಪೂಜೆಯಲ್ಲಿ ತುಂಬಾ ಶಾಸ್ತ್ರ ಇರುತ್ತಂತೆ. ಬಟ್ ಅದು ಕನ್ಸೀವ್ ಆಗಿದ್ರೆ ಮಾಡೋ ಹಾಗಿಲ್ಲ ಏನು ಶಾಸ್ತ್ರನೂ. ನನ್ನ ತಮ್ಮನ ವೈಫ್ ಕನ್ಸೀವ್ ಆಗಿರೋದ್ರಿಂದ ಏನು ಬೇರೆ ಶಾಸ್ತ್ರಗಳೇನೂ ಮಾಡಲಿಲ್ಲ. ಜಸ್ಟ್ ಗೌರಿ ಪೂಜೆ ಮಾಡಿ ಗೌರಿಗೆ ಬಾಗಿನ ಅರ್ಪಿಸಿದ್ವಿ ಅಷ್ಟೇ. ನನ್ನ ಮದುವೆ ಟೈಮಲ್ಲಿ ನನ್ನ ಮದುವೆ ಆಗಿ ಒಂದು 10 to 15 ಡೇಸ್ಗೆಲ್ಲ ಗೌರಿ ಹಬ್ಬ ಬಂದಿತ್ತು. ತುಂಬಾ ಶಾಸ್ತ್ರ ಮಾಡಿಸಿದ್ರು. ಅದೊಂಥರ ಚೆನ್ನಾಗಿತ್ತು. ತುಂಬ ಶಾಸ್ತ್ರ ಮಾಡಿದ್ರೆ ಒಂದು ಅರ್ಧ ದಿನ ಅದರಲ್ಲೇ ಟೈಮ್ ಸ್ಪೆಂಡ್ ಆಗ್ತಾ ಇರುತ್ತೆ. ಬಟ್ ಈ ಥರ ಮಾಡೋದ್ರಿಂದ ಬೇಗನೆ ಎಲ್ಲ ಪೂಜೆ ಎಲ್ಲ ಮುಗ್ದೋಗ್ಬಿಡುತ್ತೆ. ಹೆಣ್ಮಕ್ಳಿಗೆಲ್ಲ ಈ ಹಬ್ಬ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ. ತವ್ರ ಮನೆಯಿಂದ ಬಾಗಿನ ತೊಗೊಂಡು ಬರೋದೇ ಬೇರೆ ಟೈಮಲ್ಲಿ ಬರೋದಕ್ಕೂ ಈ ಟೈಮಲ್ಲಿ, ಈ ಹಬ್ಬದ ಟೈಮಲ್ಲಿ ಬರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ. ಎಲ್ರಿಗೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ನನ್ನ ತವ್ರ ಮನೆಯಿಂದ ಬರ್ತಾರೆ ಅಂತ ಹೇಳ್ಕೊಳ್ಳೋದೇ ಖುಷಿ. ಅದರಲ್ಲೂ ಅಣ್ಣ ತಮ್ಮ ಇದ್ರಂತೂ ಇನ್ನೂ ಜಾಸ್ತಿನೇ ಖುಷಿಯಾಗಿರುತ್ತೆ. ಆ ಬಾಂಡಿಂಗ್ ಚೆನ್ನಾಗಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಎಲ್ಲ ಹಬ್ಬಗಳಿಗಿಂತ ಈ ಹಬ್ಬನೇ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ಮದುವೆ ಆದಮೇಲೆ ತವ್ರ ಮನೆಯಿಂದ ಬರ್ತಾರೆ ಅನ್ನೋದೊಂದು ಮೇನ್ ರೀಸನ್. ಆದರೆ ಮದುವೆಗಿಂತ ಮುಂಚೆ ಗಣೇಶ ಕೂರಿಸ್ತಾರೆ. ಫುಲ್
ಸಖತ್ ಮಜಾ ಮಾಡ್ತಿದ್ವಿ ನಾನು ನನ್ನ ಕಸಿನ್ಸ್ ಎಲ್ಲ ಸೇರ್ಕೊಂಡು. ತುಂಬ ಚೆನ್ನಾಗಿರೋದು. ಆ ಡೇಸ್‌ನ ತುಂಬಾನೇ ಮಿಸ್ ಮಾಡ್ಕೋತಾ ಇದ್ವಿ. ಇವಾಗ ಕಸಿನ್ಸ್ ಎಲ್ಲ ಒಂದ್ ಕಡೆ ಸೇರೋದೇನೆ ಅಪರೂಪ ಆಗ್ಬಿಟ್ಟಿದೆ. ಯಾವ್ದಾದ್ರು ಫಂಕ್ಷನ್ಸ್ ಇದ್ರೆ ಅಷ್ಟೇನೆ ಸೇರೋದು. ಬಟ್ ತುಂಬಾ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗ್ತಿಲ್ಲ. ನೋಡೋಣ ಈ ಸಲ ಗಣೇಶ ಬಿಡೋದಿಕ್ಕಾದ್ರೂ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರ್ಕೋತೀವ. ಸೇರ್ಕೊಂಡ್ರೆ ವ್ಲಾಗ್ ಅಂತೂ ಮಾಡೇ ಮಾಡ್ತೀನಿ. ಅಪ್ಲೋಡ್ ಮಾಡ್ತೀನಿ ನಾವು ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ. ನನ್ನ ಕಸಿನ್ಸ್ ಎಲ್ಲ ನನ್ನ ವಿಡಿಯೋಸ್‌ನ ನೋಡ್ತಾ ಇದ್ದೀರಾ ಅಲ್ವಾ? ಪ್ಲೀಸ್ ಎಲ್ರೂನು ಇಲ್ಲಿಂದಾನೇ ಕೇಳ್ತಾ ಇದೀನಿ, ಎಲ್ರೂ ಗಣೇಶ ಬಿಡೋ ಟೈಮ್‌ಗೆ ಊರಿಗೆ ಬನ್ನಿ. ಎಲ್ರೂ ಮೀಟ್ ಮಾಡೋಣ, ಎಲ್ರೂ ಜೊತೆಲಿದ್ದು ಟೈಮ್ ಸ್ಪೆಂಡ್ ಮಾಡೋಣ. ಎಲೆ ಮೇಲೆ ಒಂದೆಲೆಗೆ ಇಡೋದ ಮೂರು ಮೊದಲು ತುಂಬಬೇಕಲ್ಲ ಮೂರು ಜನ ಕಟ್ರಿ ಇಲ್ಲಿಗೆ ಇಟ್ರಿ ಇಲ್ಲಿದೆಲ್ಲ ಅಡಿಕೆ ಇಲ್ಲ ಎಡೆಯಲ್ಲ ತಡಿ ನಮಸ್ಕಾರ ಮಾಡ್ಲಿ. ಅರಗಳಿಗೆ ಎದ್ದು ಬರುವೇನು ಅರಗಳಿಗೆ ಚೊಕ್ಲಿ ಗೌರಿಯ ಶಾಂಬ ಶಿವನ ರಾಣಿಯ ಸನ್ನುತಾಂಗಿ ಗೌರಿಯ ಶಾಂಬ ಶಿವನ ರಾಣಿಯ ಪೂಜೆ ಮಾಡೋಣ ಬೇಗ ಬನ್ನಿರಿ ಶಂಭು ಶಂಕರ ಗೌರಿಯ ಶಂಭು ಶಂಕರ ಗೌರಿಯ ಶಾಂಬ ಶಿವನ ರಾಣಿಯ ಶಂಭು ಶಂಕರ ಗೌರಿಯ ಗೌರಿ ಗುಣಚಾರಿ ಕುಂಕುಚಾರಿ ಕುದುರೆಚಾರಿ ತವರೆ ಅಂತ ತಮ್ಮನ್ ಕೊಟ್ಟು ಅವರೇ ಅಂತ ಅಣ್ಣನ್ ಕೊಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ, ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.